ಹಲೋ ಗೈಸ್, ಇವತ್ತೇನೋ ಟ್ರಾಕ್ಟರ್ ಮೇಲೆ ಈ ತರ ಕುತ್ಕೊಂಡು ಹೋಗ್ತಿರೋದು ಏನಪ್ಪಾ ತೋರಿಸ್ತಾಳೆ ಅಂತ ನೋಡ್ತಿದ್ರೆ ಈ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತು. ಈ ಬ್ಲಾಗ್ ನ ನೀವೆಲ್ಲ ಸಿಂಪಲ್ ಆಗಿ ನೋಡ್ತೀನಿ ಅಂದ್ರೆ ಹೌದು ಗದ್ದೆ ಕೆಲಸ ಅನ್ಸ್ಬೋದು, ಆದ್ರೆ ಡೀಪ್ ಆಗಿ ನೋಡ್ತೀನಿ ಅಂತ ಹೇಳಿದ್ರೆ ಇದು ನಮ್ಗೊಂದ್ ಜೀವನನೇ ಕೊಡುತ್ತೆ ಅಂತ ಹೇಳಿ. ನೀವ್ ನೋಡ್ತಿರೋ ಈ ಸೀನ್ ಬಂದ್ಬಿಟ್ಟು ಟ್ರಾಕ್ಟರ್ ಮೇಲೆ ಕುತ್ಕೊಂಡು ಹೋಗ್ತಿದ್ದಾರೆ ಅಂತ ಸಿಂಪಲ್ ಅನ್ಬೋದಲ್ವಾ, ಇದು ಊರೇ ಒಂದಾಗಿ ಕೆಲಸ ಮಾಡುವಂತಹ ಮೂಮೆಂಟ್ ಅಂತಾನೆ ಹೇಳ್ಬೋದು. ಯಾರ್ಯಾರು ಇವತ್ತು ನಮ್ ಜೊತೆ ಬಂದಿದ್ದಾರೋ ಅವರೆಲ್ಲ ಜಸ್ಟ್ ನಮ್ಮ ನೇಬರ್ಸ್ ಅಲ್ಲ, ಒಂಥರ ನಮ್ಮ ಫ್ಯಾಮಿಲಿನೇ ಅಂತ ಹೇಳಿ. ಏನ್ ಗೊತ್ತಾ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಮನೇಲಿ ಗದ್ದೆ ಕೊಯ್ದು ಇವತ್ತು ಹೋಗ್ಲಾಟ ಮಾಡುವಂತ ಡೇ ಆಗಿರುತ್ತೆ. ಆದ್ರೆ ಮುಂಚೆ ಎಲ್ಲ ಮೆಷಿನೇ ಬಂದ್ಬಿಟ್ಟು ಕುಯ್ತಾ ಇರ್ಲಿಲ್ಲ. ಇವತ್ತು ನಮ್ ಗದ್ದೆನ ಕುಯ್ದಿರೋದು ಮೆಷಿನ್ ಆಗಿರುತ್ತೆ. ಮುಂಚೆ ಎಲ್ಲ ಹಿಂದಿನ ದಿನಗಳಲ್ಲಿ ಮನುಷ್ಯರ ಕೈಯಲ್ಲಿ ನಾಟಿ ಮಾಡಿ ಅದನ್ನ ಕೈಯಲ್ಲೇ ಕುಯ್ತಿದ್ರು. ಈ ಸಲ ನಮ್ಮ ಮನೆಯಲ್ಲಿ ಮೆಷಿನ್ ಕುಯ್ದ್ಬಿಟ್ಟು ಈ ಗದ್ದೆ ನಾಟಿ ಮಾಡೋದಾಗ್ಲಿ ಕುಯ್ಯೋದಾಗ್ಲಿ ಅಂತ ಬಂದಾಗ ನಮ್ಮೂರಲ್ಲಿ ಇರೋರೆಲ್ಲ ಒಂದಾಗಿ ಅವ್ರ ಮನೆ ಕೆಲ್ಸಕ್ಕೆ ನಮ್ಮ ಮನೆಯವ್ರು ಹೋಗೋದು, ನಮ್ಮ ಮನೆ ಕೆಲ್ಸಕ್ಕೆ ಅವ್ರು ಬರೋದು ಒಂದ್ ಸಂಪ್ರದಾಯ ಅಂತಾನೆ ಹೇಳ್ಬೋದು. ಇದರಿಂದ ಮನಸ್ಸು ಸಂಬಂಧ ನಮ್ಮ ಸಂಸ್ಕೃತಿನ ಉಳಿಸ್ತಿದೀವಿ ಅಂತ ಒಂದ್ ಕಡೆ ಖುಷಿನೇ ಆಗುತ್ತೆ. ಈ ಭತ್ತದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಭತ್ತ ಗ್ರೋ ಆಗ್ಬೇಕಂತಂದ್ರೆ ಮಳೆ ಬೇಕು, ಸೂರ್ಯ ಬೇಕು, ಸಮಯ ಬೇಕು, ಹೌದು. ಆದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಮಪ್ಪ ಅಮ್ಮ ಅಣ್ಣ ಹಾಗೆ ನಮ್ಮೂರವರು ಎಲ್ಲ ಮಾಡಿರೋ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ತಾನೆ, ನೀವೇನ್ ಹೇಳ್ತೀರಾ? ಇವಾಗ ಇಲ್ಲೊಂದ್ ಸೀನ್ ನೋಡ್ಕೊ ಬನ್ನಿ, ಎಷ್ಟು ಡೆಡಿಕೇಶನ್ ಇಂದ ಟೀಮ್ ವರ್ಕ್ ಇಂದ ಸಪೋರ್ಟ್ ಮಾಡ್ಕೊಂಡು ಎಷ್ಟು ಸಖತ್ತಾಗಿ ಮಾಡ್ತಾರೆ ಅಂತ ನೀವೇನ್ ಏನೇ ಹೇಳ್ರಿ, ಟೆಕ್ನಾಲಜಿ ಸ್ಪೀಡ್ ಕೊಡುತ್ತೆ ಹೌದು, ಆದ್ರೆ ವ್ಯಾಲ್ಯೂ ಕೊಡೋದು ಮಾತ್ರ ನಮ್ ಕಲ್ಚರ್ ತಾನೆ. ನೀವ್ ನೋಡಿದ ಕೆಲವು ಸೀನ್ಸ್ ಗಳಲ್ಲಿ ಅಷ್ಟೊಂದ್ ವೇಟ್ ಇರುತ್ತೆ, ಹೇಗಪ್ಪ ಎತ್ಕೊಂಡು ಹೋಗ್ತಿದ್ರು ಅಂತ ಅನ್ಕೊಂಡಿರ್ಬೋದಲ್ಲ, ವೇಟ್ ಹೆವಿ ಆಗಿರುತ್ತೆ, ಆದ್ರೆ ಕಂಪ್ಲೇಂಟ್ ಮಾತ್ರ ಝೀರೋ. ಕೆಲವರು ಜಿಮ್ ಹೋಗಿ ಬಾಡಿ ಬಿಲ್ಡ್ ಮಾಡ್ತಾರೆ, ಬೆವ್ರು ಸುರಿಸ್ತಾರೆ, ಆದ್ರೆ ನಮ್ ಜನರು ನೋಡಿ ರಿಯಲ್ ಲೈಫ್ ವರ್ಕೌಟ್ ಮಾಡ್ತಾರೆ. ಜಿಮ್ ಮೆಂಬರ್ಶಿಪ್ ಇಲ್ಲ, ಟ್ರೈನರ್ ಇಲ್ಲ, ಆದ್ರೆ ರಿಸಲ್ಟ್ ಫುಲ್ ಬಾಡಿ ಆಗಿರುತ್ತೆ. 1, 2, 3 ಕೌಂಟ್ ಇಲ್ಲ, ಎಲ್ಲ ಯಾರು ಫ್ರೀ ಇರ್ತಾರೆ ಎಲ್ಲರೂ ಬಂದ್ಬಿಟ್ಟು ವರ್ಕೌಟ್ ಮಾಡೋದೇ ಇಲ್ಲಿ. ಈ ಕೆಲಸ ಸಿಂಗಲ್ ಮ್ಯಾನ್ ವರ್ಕ್ ಅಲ್ಲ, ಇದು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು. ಏನೇ ಹೇಳ್ರಿ, ನಮ್ಗೆ ಗೆದ್ದ ಕೆಲಸನಲ್ಲಿ ಈಗೋ ಇರಲ್ಲ, ಇಲ್ಲಿರೋದು ಟೀಮ್ ವರ್ಕ್ ಮಾತ್ರ. ಕೆಲಸ ಮುಗಿದ್ಮೇಲೆ ಎಲ್ಲ ಒಂದ್ ಜಾಗದಲ್ಲಿ ಕುತ್ಕೊಂಡು ನಾವು ಸೂಪರ್ ಸ್ಟಾರ್ಸ್ ಅಲ್ಲ, ನಿಜವಾಗ್ಲೂ ಸೂಪರ್ ಹೀರೋಸ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಗದ್ದೆಯಿಂದ ಆತರ ಬಂದು ಇಲ್ಲಿ ನಮ್ ಕಣದಲ್ಲಿ ಹುಲ್ಲೆಲ್ಲ ಈ ತರ ಟ್ರಾಕ್ಟರ್ ಇಂದ ಲಿಫ್ಟ್ ಮಾಡಿ ಇಲ್ಲಿ ಎಲ್ಲರೂ ಸೇರ್ಕೊಂಡು ಅದನ್ನ ಹರಡ್ಬಿಟ್ಟು ನೆಕ್ಸ್ಟ್ ಊಟ ಟೈಮ್ ಆಗಿರುತ್ತೆ, ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಊಟ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಅದೇ ಕೆಲಸಕ್ಕೆ ರಿಟರ್ನ್ ಹೋಗ್ತಾರೆ. ಮತ್ತೆ ಕೆಲಸ ಹೇಗಿತ್ತು ಅಂತ ನೋಡಿ. ಏನಪ್ಪಾ ಅಂತಂದ್ರೆ ಆತರ ಹುಲ್ಲೆಲ್ಲ ಹಾಕಿದ್ಮೇಲೆ ಹುಲ್ಲು ಮತ್ತೆ ಭತ್ತ ಸಪರೇಟ್ ಆಗ್ಬೇಕಲ್ಲ, ಸೊ ಅದಕ್ಕೋಸ್ಕರ ಟ್ರಾಕ್ಟರ್ ನ ಈ ತರ ಅದ್ರ ಮೇಲೆ ರೌಂಡ್ ಹೊಡ್ಸೋದ್ರಿಂದ ಎರಡು ಸಪರೇಟ್ ಆಗುತ್ತೆ. ಈ ಕೆಲಸ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವಾಗೆಲ್ಲ ಟ್ರಾಕ್ಟರ್ ಯೂಸ್ ಮಾಡ್ತಿದೀವಿ, ಬಟ್ ನಮ್ಮ ಅಜ್ಜನ್ ಕಾಲದಲ್ಲಿ ಮುಂಚೆ ಎಲ್ಲ ರೋಣ್ಗಲ್ ಅಂತ ಬರ್ತಿತ್ತು, ಅದನ್ನ ಹಾಕಿ ಅದನ್ನ ಟಿಲ್ಲರಿಗೆ ಫಿಕ್ಸ್ ಮಾಡಿ ಅದನ್ನ ಇದ್ರ ಮೇಲೆ ಓಡಿಸಿ ಅದರಿಂದ ಭತ್ತ ಮತ್ತೆ ಹುಲ್ನ ಸಪರೇಟ್ ಮಾಡ್ತಿದ್ರು. ಇಲ್ಲಿ ಕೇಳ್ರಿ, ಈ ನಮ್ ಕೆಲಸಕ್ಕೆ ಯಾವ್ದೇ ಕಾಂಟ್ರಾಕ್ಟ್ ಪೇಪರ್ ಬೇಡ, ನಮ್ಮೂರಲ್ಲಿ ವರ್ಡ್ ಆಫ್ ಮೌತ್ ಎನ್ ಆಫ್ ಕಂಟ್ರಿ. ಇವಾಗ ಹಾಗೆ ಒಂದು ಕಮೆಂಟ್ ಹಾಕಿ, ಯಾರಿಗೆಲ್ಲ ಹಳ್ಳಿ ಲೈಫ್ ಸ್ಟೈಲ್ ಇಷ್ಟ, ಹಳ್ಳಿ ಜೀವನ ಬೆಸ್ಟ್, ಸಿಟಿ ಲೈಫ್ ಬೆಸ್ಟ್ ಅಂತ. ನೆಕ್ಸ್ಟ್ ಪಾರ್ಟ್ 2ಗೆ ವೇಟ್ ಮಾಡ್ತೀರಿ ಅಂತ ಹೇಳ್ತಾ, ಈ ದೇಶದ ಬ್ಯಾಕ್ ಬೋನ್ ರೈತ, ದೇಶದ ಫ್ಯೂಚರ್ ಕೃಷಿ ಅಂತ ಹೇಳ್ತಾ ನೆಕ್ಸ್ಟ್ ಪಾರ್ಟ್ ನಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಎಮೋಷನ್ ರಿಯಾಲಿಟಿ ಮಿಕ್ಸ್ ಆಗಿ ತೋರಿಸ್ತೀನಿ. ಎಷ್ಟೇ ರಿಚ್ ಲೈಫ್ ಲೀಡ್ ಮಾಡಿದ್ರು ಈ ತರ ಫಾರ್ಮರ್ಸ್ ಲಕ್ಸುರಿ ಲೈಫ್ ನ ಲೀಡ್ ಮಾಡೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಹಾಗೇನೆ ಇವತ್ತೇನ್ ದಿನ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ನಾಡಿನ ಸಮಸ್ತ ರೈತರಿಗೂ ರೈತರ ದಿನದ ಶುಭಾಶಯಗಳು ಹೇಳ್ತಾ, ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಇಷ್ಟು ನೋಡಿ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರೌಡ್ ಟು ಬಿ ಬಾರ್ನ್ ಇನ್ ಎ ಫಾರ್ಮರ್ ಫ್ಯಾಮಿಲಿ, ಹ್ಯಾಪಿ ಫಾರ್ಮರ್ಸ್ ಡೇ ಟು ಆಲ್ ಅನ್ನದಾತರು ಅಂತ ಹೇಳ್ತಾ ಈ ವ್ಲಾಗ್ ಮುಗಿಸ್ತೀನಿ.